ನಮಸ್ಕಾರ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಹುಳಿ. ಬೆಂಡೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಬುದ್ಧಿ ಚುರುಕಾಗತ್ತೆ, ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು 1 ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು 2-3 ಸಲ ಚೆನ್ನಾಗಿ ತೊಳಿತೀನಿ. ಅದಾದಮೇಲೆ ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಕುಕ್ಕರ್ ಇಟ್ಟ ತಕ್ಷಣ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಯಕ್ಕೆ ಹಾಕಿದ್ದೀನಿ. ನಾನೊಂದು 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಚೆನ್ನಾಗಿ ಒರೆಸ್ಬೇಕು. ಒದ್ದೆ ಇದ್ದಾಗಲೇ ನಾವು ಬೆಂಡೆಕಾಯಿ ಹೆಚ್ಚಿದ್ರೆ ಲೋಳೆ ಬಂದುಬಿಡುತ್ತೆ, ನಾವು ಹುಳಿ ತಿನ್ನೋಕ್ಕಾಗೋದೇ ಇಲ್ಲ. ಅದಕ್ಕೆ ಇದನ್ನು ತೊಳೆದು ಚೆನ್ನಾಗಿ ಒರೆಸಿ, ಒಂದು ಸ್ವಲ್ಪನೂ ಒದ್ದೆ ಇಲ್ಲದ ಹಾಗೆ ಒರೆಸಿ ಈ ರೀತಿ ಬೆಂಡೆಕಾಯಿ ಹೆಚ್ಕೊಂಡಿದ್ದೀನಿ. ಕೆಲವರು ಉದ್ದುದ್ದ ಹೆಚ್ಚಕ್ಕೆ ಇಷ್ಟಪಡ್ತಾರೆ, ನಾನು ಸಣ್ಣದಾಗಿ ಹೆಚ್ಚಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದರಲ್ಲಿ ಹುಳ ಇದ್ದರೆ ನಮಗೆ ಗೊತ್ತಾಗಲ್ಲ ಅನ್ನೋ ಕಾರಣದಿಂದ. ಬಾಣಲೆಗೆ 1-1.5 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಚೂರು ಅರಿಶಿನ ಹಾಕ್ತೀನಿ. ಈಗಾಗಲೇ ಬೇಳೆ ಬೇಯೋಕ್ಕೂ ಅರಿಶಿನ ಹಾಕಿದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ತೀನಿ. ಮತ್ತು ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ತೀನಿ. ಇದನ್ನು ಈಗ 1-2 ನಿಮಿಷ ಎಣ್ಣೆನಲ್ಲಿ ಬಾಡಿಸ್ತೀನಿ. ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಒಂಚೂರು ಬೇಯಿಸ್ಕೊಳ್ಬೇಕು. PU-ಗೆ ಸಂಬಂಧಪಟ್ಟಂಗೆ ನನ್ನ 2 ಚಾನಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಒಂದು ಸಲ ನೋಡಿ. 1-2 ನಿಮಿಷ ಆದಮೇಲೆ ಈಗ ಬೆಂಡೆಕಾಯಿ ಒಂದು ಸ್ವಲ್ಪ ಬೆಂದಿರುತ್ತೆ. ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನಾನೀಗ ನೆನೆ ಹಾಕಿದ್ನಲ್ಲ ಅದರದ್ದು ಒಂದು ಸ್ವಲ್ಪ ರಸ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿದ್ದು ಹುಳಿ ಕುದಿಸ್ಬೇಕಾದ್ರೆ ಹಾಕ್ತೀನಿ. ಬೆಂಡೆಕಾಯಿ ಹುಣಸೆ ರಸದಲ್ಲಿ ಬೆಂದಾಗ ಅದ್ರ ಬಣ್ಣ ಬದಲಾಗಲ್ಲ, ಅದೇ ರೀತಿ ಹಸಿರಾಗೇ ಇರುತ್ತೆ. ಮತ್ತು ನಾವು ಬೆಂಡೆಕಾಯಿನ ತುಂಬ ಹಣ್ಣಾಗಿ ಬೇಯಿಸ್ಕೊಂಡ್ಬಿಟ್ರೂ ಅದ್ರ ರುಚಿ ಬರಲ್ಲ. ಈ ರೀತಿ ಬೇಯಿಸ್ಕೊಳ್ಬೇಕು ಬೆಂಡೆಕಾಯಿನ. ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನಾನು ಬೆಂದಿರೋ ಬೇಳೆನ ಬೆಂಡೆಕಾಯಿಗೆ ಹಾಕ್ತಾಯಿದ್ದೀನಿ. ಮತ್ತು ಉಳಿದಿರೋ ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಕಡ್ಕೊಳ್ಳಲ್ಲಿ ಬೇಳೆನ ಒಂದು ಸಲ ಕಡಿದ್ಬಿಡೋಣ, ಹೋಳು ಮತ್ತು ಬೇಳೆ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ನಾನು ಒಂದು 3-4 ಚಮಚ ಹುಳಿ ಪುಡಿ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುಳಿಗೆ ಹಾಕ್ತೀನಿ. ನಾನು 2 ರೀತಿ ಹುಳಿ ಪುಡಿ ರೆಸಿಪಿ ವಿಡಿಯೋವನ್ನು ಈಗಾಗಲೇ ಹಾಕಿದ್ದೀನಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಒಂದು ಸಲ ನೋಡಿ. ಹುಳಿ ಪುಡಿನ ಈಗ ಹುಳಿಗೆ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿಂದ ನಾನು ಈಗಾಗಲೇ ಬೆಂಡೆಕಾಯಿ ಪಳದ್ಯ ಮತ್ತು 2 ರೀತಿ ಬೆಂಡೆಕಾಯಿ ಪಲ್ಯದ ರೆಸಿಪಿಗಳನ್ನು ಹಾಕಿದ್ದೀನಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೋಡಿ. ಇವಾಗ ನಾವು ಹುಳಿಯನ್ನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಉಪ್ಪೆಲ್ಲ ಕರಗುತ್ತೆ ಮತ್ತು ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾ ಹುಳಿ ಪುಡಿಗೆ ಈಗಾಗಲೇ ಒಣಕೊಬ್ಬರಿ ಹಾಕಿರೋದ್ರಿಂದ ಇಲ್ಲಿ ಹಸಿ ಕಾಯಿ ಹಾಕ್ತಾ ಇಲ್ಲ. ಹುಳಿ ಪುಡಿಗೆ ಒಣಕೊಬ್ಬರಿ ಹಾಕಿದ್ರೂ ಹಸಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿ ಕಾಯಿ ತುರಿ ಹಾಕಬೇಕು ಅಂತ ಇಷ್ಟ ಇದ್ದರೆ ಹಾಕ್ಬೋದು. ನಾ ಹುಳಿ ಪುಡಿಗೆ ಹಾಕಿರೋದ್ರಿಂದ ಇದಕ್ಕೆ ಹಾಕ್ತಾ ಇಲ್ಲ. ಮತ್ತೆ ನೋಡಿ, ಒಂದು 5-6 ನಿಮಿಷ ಆಗಿದೆ ಈಗ ಕುದ್ದು. ರುಚಿ ರುಚಿಯಾದ ಬೆಂಡೆಕಾಯಿ ಹುಳಿ ತಿನ್ನಕ್ಕೆ ರೆಡಿ ಆಯಿತು. ನಿಮಗೆ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ.